ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಮಂಡಳಿ. ಮುರಳಿಯ ದಿನಾಂಕ 14/7/2025. ಬೆಳಗಿನ ತರಗತಿ 25/3/1968. ಮುದ್ದಿನ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಮೊದಲ ಮುಖ್ಯ ಮಾತಾಗಿದೆ. ನೀವು ಅತಿಯಾಗಿ ಮಾತನಾಡುತ್ತೀರಿ. ಎಷ್ಟು ಮಾತನಾಡುತ್ತೀರಿ ಆ ಮಾತನ್ನೇ ಕೇಳಬೇಡಿರಿ. ಇಷ್ಟು ಮಾತುಗಳು ನಿಮ್ಮದು ಇರಬಾರದು. ಯೋಗ ಅಗ್ನಿಯಿಂದಲೇ ನೀವು ಪಾವನರಾಗುತ್ತೀರಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ಪ್ರಶ್ನೆ ಕೇಳುತ್ತಾರೆ, ಯಾವಾಗ ಎಲ್ಲಿಯಾದರೂ ಭಾಷಣ ಮಾಡುತ್ತೀರಿ, ಸಭೆಯಲ್ಲಿ ಕುಳಿತು ಭಾಷಣ ಮಾಡುತ್ತೀರಿ, ಆಗ ಗಳಿಗೆಗೂ ಕೇಳುತ್ತಾ ಇರುತ್ತಾರೆ ತಂದೆ ಮಕ್ಕಳ ಭಾಷಣವನ್ನು ಕೇಳಲು ಬಯಸುತ್ತಾರೆ. ಮಕ್ಕಳು ಯಾವ ರೀತಿಯ ಭಾಷಣ ಮಾಡಿದ್ದಾರೆ ಎನ್ನುವುದನ್ನು ನೋಡುತ್ತೇನೆ. ಯಾವಾಗ ಯಾರಿಗಾದರೂ ನೀವು ಜ್ಞಾನವನ್ನು ತಿಳಿಸುತ್ತೀರಿ ಅಥವಾ ಭಾಷಣ ಮಾಡುತ್ತೀರಿ, ಆಗ ಮೊಟ್ಟ ಮೊದಲು ಈ ಪ್ರಶ್ನೆಯನ್ನು ಅವರಿಗೆ ಕೇಳಿರಿ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ದೇಹ? ತಮ್ಮನ್ನು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿರಿ. ಆತ್ಮವೇ ಪುನರ್ಜನ್ಮದಲ್ಲಿ ಬರುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ. ನೆನಪಿಗೆನೆ ಯೋಗ ಅಗ್ನಿ ಎಂದು ಹೇಳಲಾಗುತ್ತದೆ. ನಿರಾಕಾರ ತಂದೆ ನಿರಾಕಾರ ಮಕ್ಕಳಿಗೆ ಹೇಳುತ್ತಿದ್ದಾರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ. ನಾವು ಪಾವನರಾಗಿ ನಂತರ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಮುಕ್ತಿ ಜೀವನ್ಮುಕ್ತಿ ಎರಡು ಎಲ್ಲರೂ ಪಡೆದುಕೊಳ್ಳುತ್ತಾರೆ. ಮುಕ್ತಿಯ ನಂತರ ಜೀವನ್ಮುಕ್ತಿಯಲ್ಲಿ ಅವಶ್ಯವಾಗಿ ಬರುತ್ತೇವೆ. ತಂದೆ ಗಳಿಗೆಗೂ ಹೇಳುತ್ತಿದ್ದಾರೆ, ನಿಮ್ಮನ್ನು ನೀವು ಆತ್ಮ ಎಂದು ನಿಶ್ಚಯ ಮಾಡಿ ಕುಳಿತುಕೊಳ್ಳಿರಿ. ಸಹೋದರ ಸಹೋದರಿಯರೇ, ತಮ್ಮನ್ನು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಈ ಆಜ್ಞೆಯನ್ನು ತಂದೆಯೇ ಕೊಟ್ಟಿದ್ದಾರೆ. ಇದು ನೆನಪಿನ ಯಾತ್ರೆಯಾಗಿದೆ. ತಂದೆ ಹೇಳುತ್ತಿದ್ದಾರೆ, ನನ್ನ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸಿದಾಗ ನಿಮ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತದೆ. ನೀವು ಪಾಪಾತ್ಮರಿಂದ ಪಾವನ ಆತ್ಮರಾಗುತ್ತೀರಿ. ನೀವು ಗಳಿಗೆಗೂ ತಂದೆಯ ನೆನಪನ್ನು ಮಾಡಿಸಬೇಕು, ಅನ್ಯರಿಗೆ ತಿಳಿಸಬೇಕು. ಆಗಲೇ ತಿಳಿದುಕೊಳ್ಳುತ್ತಾರೆ. ಆತ್ಮ ಅವಿನಾಶಿಯಾಗಿದೆ, ದೇಹ ವಿನಾಶಿಯಾಗಿದೆ. ಅವಿನಾಶಿ ಆತ್ಮವೇ ವಿನಾಶಿ ದೇಹವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸುತ್ತದೆ. ಒಂದು ದೇಹವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತದೆ. ಆತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ. ಆತ್ಮ ತನ್ನ ಸ್ವಧರ್ಮದ ಬಗ್ಗೆ ತಿಳಿದುಕೊಂಡಿಲ್ಲ. ಈಗ ತಂದೆ ಹೇಳುತ್ತಿದ್ದಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ. ಮುಖ್ಯ ಮಾತು ಇದೇ ಆಗಿದೆ. ಮೊಟ್ಟ ಮೊದಲು ನೀವು ಮಕ್ಕಳು ಆತ್ಮ ಆಗುವ ಅಭ್ಯಾಸದಲ್ಲಿ ಪರಿಶ್ರಮ ಪಡಬೇಕು. ಬೇಹದ್ದಿನ ತಂದೆ ನಾವು ಆತ್ಮರುಗಳಿಗೆ ಹೇಳುತ್ತಿದ್ದಾರೆ. ಇದರಲ್ಲಿ ಯಾವುದೇ ಶಾಸ್ತ್ರಗಳ ಅಥವಾ ಬೇರೆಯ ಉದಾಹರಣೆಯ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಗೀತೆಯ ಉದಾಹರಣೆಯನ್ನು ನೀವು ಮಕ್ಕಳು ಕೊಡುತ್ತೀರಿ. ತಂದೆ ಹೇಳುತ್ತಾರೆ, ನೀವು ಕೇವಲ ಗೀತೆಯನ್ನು ಯಾಕೆ ಹೇಳುತ್ತೀರಿ? ವೇದಗಳ ಹೆಸರನ್ನು ಯಾಕೆ ತೆಗೆದುಕೊಳ್ಳುವುದಿಲ್ಲ? ತಂದೆ ಹೇಳುತ್ತಿದ್ದಾರೆ, ವೇದ ಯಾವ ಧರ್ಮದ ಶಾಸ್ತ್ರ ಎಂದು ಕೇಳಿರಿ. ಮುಖ್ಯವಾಗಿ 4 ಧರ್ಮಗಳಿದ್ದಾವೆ. ಅದರಲ್ಲಿ ವೇದ ಯಾವ ಧರ್ಮದ ಶಾಸ್ತ್ರವಾಗಿದೆ? ಯಾರಾದರೂ ಹೇಳಿದ್ದಾರಾ ಎಂದಾದರೂ? ಕೆಲವರು ಹೇಳುತ್ತಾರೆ ಆರ್ಯ ಧರ್ಮದ ಶಾಸ್ತ್ರ ಎಂದು. ಆರ್ಯ ಎಂದು ಯಾರಿಗೆ ಹೇಳಲಾಗುತ್ತದೆ? ಹಿಂದೂ ಧರ್ಮ ಅಂತೂ ಅಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ. ಹಾಗಾದರೆ
ಆರ್ಯ ಯಾವ ಧರ್ಮ ಆಗಿದೆ? ಆರ್ಯ ಇದು ಯಾವುದೇ ಧರ್ಮ ಅಲ್ಲ. ಆರ್ಯ ಸಮಾಜಿಗಳ ಧರ್ಮ ಆಗಿದೆ. ಈ ಆರ್ಯ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ವಾಸ್ತವದಲ್ಲಿ ನೀವು ಗೀತೆಯ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ಮೊದಲ ಮುಖ್ಯ ಮಾತು ಎಂದರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ನೀವು ಸತೋಪ್ರಧಾನರಾಗುತ್ತೀರಿ. ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು. ಮಹಿಮೆ ತಂದೆಯದ್ದೇ ಮಾಡುತ್ತಿದ್ದೀರಿ. ತಂದೆ ಶಾಂತಿಯ ಸಾಗರ ಆಗಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮಗೆ ಶಾಂತಿ ಸಿಗುತ್ತದೆ. ತಂದೆಯ ಮಹಿಮೆಯನ್ನು ಮಾಡಬೇಕು. ಯಾವಾಗ ನಾವು ಸ್ವಯಂ ತಂದೆಯನ್ನು ನೆನಪು ಮಾಡುತ್ತೇವೆ ಆಗ ತಂದೆಯ ಮಹಿಮೆಯನ್ನು ಮಾಡಲು ಸಾಧ್ಯ. ಆದರೆ ಈ ಮಾತಿನಲ್ಲಿ ಅಂದರೆ ತಂದೆಯನ್ನು ನೆನಪು ಮಾಡುವುದರಲ್ಲಿ ಮಕ್ಕಳು ಬಹಳ ದುರ್ಬಲರಾಗಿದ್ದಾರೆ. ತಂದೆ ಯಾವಾಗಲೂ ಹೇಳುತ್ತಾರೆ, ನೆನಪಿನ ಯಾತ್ರೆಯ ಚಾರ್ಟನ್ನು ಕಳಿಸಿಕೊಡಿರಿ. ಯಾರೂ ಸಹ ನೆನಪಿನ ಚಾರ್ಟನ್ನು ತಂದೆಗೆ ಕಳಿಸಿಕೊಟ್ಟಿಲ್ಲ. ಅನನ್ಯ ಮಕ್ಕಳಿಗೋಸ್ಕರ ತಂದೆ ಹೇಳುತ್ತಾರೆ, ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿರಿ, ನಾನು ಎಷ್ಟರ ಮಟ್ಟಿಗೆ ತಂದೆಯನ್ನು ನೆನಪು ಮಾಡುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಅಪಾರ ಖುಷಿ ಇರಬೇಕು. ನಿಮಗೆ ಆಳವಾದ ಖುಷಿ ಇದ್ದಾಗ, ಆ ಖುಷಿಯಿಂದ ನೀವು ಜ್ಞಾನವನ್ನು ತಿಳಿಸಿದಾಗ ಅವರ ಮೇಲೆ ಪ್ರಭಾವ ಆಗುತ್ತದೆ. ನಾನೂ ಸಹ ನೋಡುತ್ತೇನೆ, ಅನನ್ಯ ಮಕ್ಕಳು ನನ್ನನ್ನು ಎಷ್ಟು ನೆನಪು ಮಾಡುತ್ತಾರೆ. ತಂದೆಯ ಹತ್ತಿರ ರಾಜರುಗಳ ಚಿತ್ರವನ್ನು ರೆಡಿ ಮಾಡಿಕೊಂಡು ಕೆಲವರು ತಂದಿದ್ದರು. ಈಗ ಚಿತ್ರಗಳನ್ನು ಮಾಡಿರುವುದು ಸರಿ, ಆದರೆ ಚಿತ್ರ ಮಾಡುವುದಾದರೆ ಪ್ರವೃತ್ತಿ ಮಾರ್ಗದ ರಾಜ ರಾಣಿ ಇಬ್ಬರ ಚಿತ್ರವನ್ನು ತೋರಿಸಿರಿ. ಒಬ್ಬರ ಚಿತ್ರವನ್ನು ತೋರಿಸುತ್ತೀರಿ ಎಂದರೆ ಅದು ನಿವೃತ್ತಿ ಮಾರ್ಗವಾಗುತ್ತದೆ. ತಂದೆ ಈ ಚಿತ್ರಕ್ಕೆ ಓಕೆ ಎಂದು ಹೇಳುವುದಿಲ್ಲ. ನಿಮ್ಮ ಮತದನುಸಾರವಾಗಿ ನೀವು ಮಾಡಿಕೊಂಡಿದ್ದೀರಿ. ಕೆಲವರು ಹೇಳುತ್ತಾರೆ, ಬಾಬಾ ಈ ಚಿತ್ರವನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅವರು ಹೇಳಿದರು, ಇವರು ಹೇಳಿದರು ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಈ ಸಲಹೆ ಚೆನ್ನಾಗಿಲ್ಲ. ಪ್ರವೃತ್ತಿ ಮಾರ್ಗ ಎಂದರೆ ರಾಜಾರಾಣಿ ಎಲ್ಲಿದ್ದಾರೆ? ಕೇವಲ ಒಬ್ಬರನ್ನು ತೋರಿಸುತ್ತೀರಿ ಎಂದರೆ ಅದು ನಿವೃತ್ತಿ ಮಾರ್ಗವಾಯಿತು. ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗ. ಮೊಟ್ಟ ಮೊದಲು ಮೂಲ ಮಾತನ್ನು ತಂದೆ ಹೇಳುತ್ತಿದ್ದಾರೆ, ಸಹೋದರ ಸಹೋದರಿಯರೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಇಂತಹ ಯಾವ ಸತ್ಸಂಗವೂ ಇಲ್ಲ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಹೇಳುವಂತಹ ಸತ್ಸಂಗ. ವಾಸ್ತವದಲ್ಲಿ ಸತ್ಸಂಗ ಯಾವುದೂ ಇಲ್ಲ. ಸತ್ಯದ ಸಂಘ ಒಬ್ಬ ತಂದೆಯದೇ ಸಂಘ ಆಗಿದೆ. ಉಳಿದ ಎಲ್ಲ ಸಂಘಗಳು ಕುಸಂಗವಾಗಿದೆ. ಆತ್ಮಗಳು ಭೂತಗಳ ಸಂಘವನ್ನು ಮಾಡುತ್ತವೆ, ಅಂದರೆ ವಿಕಾರಿ ಗುಣಗಳ ಸಂಘವನ್ನು ಮಾಡುತ್ತವೆ. ಇಲ್ಲಿ ಸಂಪೂರ್ಣ ಹೊಸ ಮಾತಾಗಿದೆ. ವೇದಗಳು ಯಾವುದೂ ಇಲ್ಲ. ವೇದಗಳಿಂದ ಯಾವ ಧರ್ಮ ಸ್ಥಾಪನೆ ಆಗಿಲ್ಲ. ನಾವು ವೇದಗಳನ್ನು ಯಾಕೆ ಸ್ವೀಕಾರ ಮಾಡುತ್ತೇವೆ? ಇದು ಭಕ್ತಿ ಮಾರ್ಗದ ಅನೇಕ ವೇದ ಶಾಸ್ತ್ರಗಳನ್ನು ಮಾಡಿದ್ದಾರೆ. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು. ಯಾರಲ್ಲೂ ಸಹ ಈ ಜ್ಞಾನ ಇಲ್ಲ. ಸ್ವಯಂ ಅವರೇ ಹೇಳುತ್ತಾರೆ, ರಚಯಿತ ರಚನೆಯ ಬಗ್ಗೆ ನೇತಿ ಅಂದರೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಹಾಗಾದರೆ ನಾಸ್ತಿಕರಾಗಿದ್ದಾರಲ್ಲವೇ? ಈಗ ತಂದೆ ಸ್ವಯಂ ಹೇಳುತ್ತಿದ್ದಾರೆ, ಆಸ್ತಿಕರಾಗಿರಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ಈ ಮಾತುಗಳು ಗೀತೆಯಲ್ಲೂ ಕೆಲವು ಇದ್ದಾವೆ, ವೇದಗಳಲ್ಲಿ ಇಲ್ಲ. ನೀವು ಯಾವುದೇ ವೇದಗಳನ್ನು ಒಪ್ಪುವುದಿಲ್ಲ. ವೇದ ಯಾವ ಧರ್ಮದ ಶಾಸ್ತ್ರ ಅಲ್ಲ. ವೇದ ಉಪನಿಷತ್ ಬಹಳಷ್ಟು ಇದೆ. ಈಗ ಅವು ಯಾವ ಧರ್ಮದ ಶಾಸ್ತ್ರ ಆಗಿದೆ? ಅವುಗಳೆಲ್ಲವೂ ಯಾವಾಗಿನಿಂದ ಬಂದವು? ಅವರು ತಮ್ಮನ್ನೇ ತಾವು ಬುದ್ಧಿವಂತರು ಎಂದು ಹೇಳಿಕೊಳ್ಳುತ್ತಾರೆ.
ನಿಮ್ಮ ಮಾತನ್ನು ಕೆಲವರು ಕೇಳುವುದೇ ಇಲ್ಲ. ತಂದೆ ಸಹಜವಾಗಿ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ತಂದೆಯನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಿ. ಪಾವನರಾಗಿ ಪಾವನ ಜಗತ್ತಿನ ಮಾಲೀಕರಾಗಲು ಸಾಧ್ಯ. ಆದ್ದರಿಂದ ಇಡೀ ಜಗತ್ತಿನ ಇತಿಹಾಸ ಭೂಗೋಳವನ್ನು ತಿಳಿದುಕೊಳ್ಳಬೇಕು. ನಿಮ್ಮ ಈ ತ್ರಿಮೂರ್ತಿ ಹಾಗೂ ಸೃಷ್ಟಿ ಚಕ್ರದ ಚಿತ್ರ ಮುಖ್ಯವಾಗಿದೆ. ಇದರಲ್ಲಿ ಎಲ್ಲ ಧರ್ಮಗಳು ಬರುತ್ತವೆ. ಮೊಟ್ಟ ಮೊದಲು ದೇವಿ ದೇವತಾ ಧರ್ಮ. ಬಾಬಾ ಮುರುಳಿಯಲ್ಲೂ ಸಹ ಬರೆದಿದ್ದರು, ತ್ರಿಮೂರ್ತಿ ಗೋಳ ಬಹಳ ದೊಡ್ಡದಾದ ಚಿತ್ರವನ್ನು ಮಾಡಿಸಿ ದೆಹಲಿಯ ಮುಖ್ಯ ಸ್ಥಾನಗಳಲ್ಲಿ ಎಲ್ಲಿ ಬಹಳ ಜನ ಬಂದು ಹೋಗುತ್ತಾರೆ ಅಲ್ಲಿ ಈ ಚಿತ್ರಗಳನ್ನು ಹಾಕಿರಿ. ಅದರಲ್ಲೂ ಟಿನ್ ಶೀಟಿನ ಮೇಲೆ ಬರೆಸಿ ಈ ಚಿತ್ರಗಳನ್ನು ಹಾಕಿಸಿರಿ ಎಂದು ಹೇಳಿದ್ದರು. ಏಣಿಯಲ್ಲಿ ಅನ್ಯ ಧರ್ಮಗಳ ವಿಚಾರ ಬರುವುದಿಲ್ಲ. ಆದ್ದರಿಂದ ಮುಖ್ಯವಾದಂಥ ಈ 2 ಚಿತ್ರಗಳನ್ನು ಹಾಕಿಸಿರಿ. ಜ್ಞಾನ ತಿಳಿಸಿಕೊಡಲು ಬಹಳ ಸಹಜವಾಗಿದೆ. ಇದರ ಬಗ್ಗೆಯೇ ತಿಳಿಸಿಕೊಡಬೇಕು. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು. ತಂದೆಯಿಂದಲೇ ಆಸ್ತಿ ಸಿಗುತ್ತದೆ. ಮೂಲ ಮಾತು ಇದು ಒಂದೇ ಆಗಿದೆ. ಅನ್ಯ ಚಿತ್ರಗಳನ್ನು ಪರದೆಯ ಮೇಲೆ ಬರೆದು ಹಾಕಿರಿ. ಮೊದಲು ತಂದೆಯ ನಿಶ್ಚಯದ ವಿನಃ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಂದೆಯ ಚಿತ್ರದ ಬಗ್ಗೆ ತಿಳಿದುಕೊಳ್ಳದೆ ಅನ್ಯ ಚಿತ್ರಗಳ ಬಗ್ಗೆ ಹೋಗಿ ಹೇಳುವುದು ವ್ಯರ್ಥವಾಗಿದೆ. ತಂದೆಯ ಪರಿಚಯದ ವಿನಃ ವ್ಯರ್ಥ ಚರ್ಚೆಗಳನ್ನು ಮಾಡಬಾರದು. ತಂದೆಯ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಅವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ತಂದೆಯ ಪರಿಚಯದ ವಿನಃ ಬೇರೆ ಯಾವ ಮಾತುಗಳನ್ನು ಮಾತನಾಡಬಾರದು. ತಂದೆಯಿಂದಲೇ ಬೇಹದ್ದಿನ ಆಸ್ತಿ ಸಿಗುತ್ತದೆ. ತಂದೆ ವಿಚಾರ ಮಾಡುತ್ತಾರೆ, ಮಕ್ಕಳು ಇಷ್ಟು ಸಹಜವಾದ ಮಾತನ್ನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಾವು ಆತ್ಮಗಳ ತಂದೆ ಶಿವ ಆಗಿದ್ದಾರೆ. ನಾವೆಲ್ಲರೂ ಸಹೋದರರಾಗಿದ್ದೇವೆ. ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುತ್ತದೆಯಲ್ಲವೇ? ಅಂದ ಮೇಲೆ ಯಾಕೆ ತಮೋಪ್ರಧಾನರು ಆಗುತ್ತೀರಿ? ತಂದೆಯನ್ನು ನೆನಪು ಮಾಡಿದಾಗ ಸತೋಪ್ರಧಾನರಾಗುತ್ತೇವೆ. ಮೊಟ್ಟ ಮೊದಲು ಈ ಜ್ಞಾನವನ್ನು ತಿಳಿಸಬೇಕು. ಮೂಲ ಮಾತು ಇದೇ ಆಗಿದೆ. ರಚಯಿತ ಹಾಗೂ ರಚನೆಯ ಬಗ್ಗೆ ತಿಳಿದುಕೊಳ್ಳುವುದಾಗಿದೆ. ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಮೊಟ್ಟ ಮೊದಲು ತಂದೆಯ ಬಗ್ಗೆ ನಿಶ್ಚಯ ಮಾಡಿಕೊಂಡಾಗ ಆಸ್ತಿಕರನ್ನಾಗಿ ಮಾಡುತ್ತೇವೆ. ತಂದೆ ಹೇಳುತ್ತಾರೆ, ನೀವು ನನ್ನ ಬಗ್ಗೆ ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ. ಪರಮಾತ್ಮನ ಬಗ್ಗೆನೇ ತಿಳಿದುಕೊಂಡಿಲ್ಲ ಎಂದರೆ ಏನನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ. ಇದರಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡುತ್ತೀರಿ. ಚಿತ್ರವೂ ಸಹ ನಾಟಕದನುಸಾರವಾಗಿ ಏನು ಮಾಡಿದ್ದಾರೆ ಅದು ಸರಿಯಾಗಿಯೇ ಇದೆ. ಆದರೆ ತಂದೆ ಕೆಲವೊಮ್ಮೆ ಯೋಚನೆ ಮಾಡುತ್ತಾರೆ, ನೀವು ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡುತ್ತೀರಿ, ಆದರೂ ಸಹ ಈ ಜ್ಞಾನ ಕೆಲವು ಮಕ್ಕಳ ಬುದ್ಧಿಗೆ ಹೋಗುವುದಿಲ್ಲ. ಮಕ್ಕಳು ಬಾಬನಿಗೆ ಹೇಳುತ್ತಾರೆ, ಬಾಬಾ, ಜ್ಞಾನ ತಿಳಿಸುವುದರಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದೆಯೇನೋ ಎಂದು ಮಕ್ಕಳು ಕೇಳುತ್ತಾರೆ. ಆಗ ತಂದೆ ತಕ್ಷಣ ಹೇಳುತ್ತಾರೆ, ಹೌದು, ನೀವು ತಿಳಿಸುವುದರಲ್ಲಿಯೇ ತಪ್ಪಾಗಿದೆ. ತಂದೆಯ ಬಗ್ಗೆಯೇ ತಿಳಿದುಕೊಂಡಿಲ್ಲ ಎಂದರೆ ಅವರು ಬೇರೆ ತಿಳಿದುಕೊಳ್ಳುವುದಿಲ್ಲ. ನೀವು ತಕ್ಷಣ ಅಲ್ಲಿಂದ ಬನ್ನಿರಿ. ಎಲ್ಲಿ ತನಕ ತಂದೆ ಬಗ್ಗೆ ಅವರು ತಿಳಿದುಕೊಳ್ಳುವುದಿಲ್ಲ, ಅಲ್ಲಿ ತನಕ ಅವರ ಬುದ್ಧಿಯಲ್ಲಿ ಬೇರೆ ಏನೂ ಹೋಗುವುದಿಲ್ಲ. ಅಂದ ಮೇಲೆ ನೀವು ಯಾಕೆ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡುತ್ತೀರಿ? ಕೆಲವರು ಹೇಳುತ್ತಾರೆ, ಬಾಬಾ ಅವರಿಗೆ ಎಷ್ಟೊಂದು ಜ್ಞಾನ ತಿಳಿಸಿಕೊಟ್ಟಿದ್ದೇವೆ, ಆದರೂ ಸಹ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಹೋಗುವುದಿಲ್ಲ. ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಎಂದರೆ ಅವರು ಯಾವುದನ್ನು ತಿಳಿದುಕೊಳ್ಳುವುದಿಲ್ಲ. ಅವರ ಬುದ್ಧಿಯೊಳಗೆ ಜ್ಞಾನ ಕುಳಿತುಕೊಳ್ಳುವುದಿಲ್ಲ. ಭಕ್ತಿ ಮಾರ್ಗದ ಮಾತುಗಳೇ ಬುದ್ಧಿಯಲ್ಲಿ ತುಂಬಿಕೊಂಡಿದೆ.
ಅವುಗಳನ್ನು ಹೊರಗೆ ಹೇಗೆ ತೆಗೆದುಹಾಕುವುದು? ನೆನಪಿನ ಯಾತ್ರೆಯಿಂದಲೇ ಹೊರಗೆ ಹೋಗುತ್ತದೆ. ಎಲ್ಲಿ ತನಕ ನೀವು ಆತ್ಮಿಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ, ಅಲ್ಲಿ ತನಕ ನಿಮ್ಮ ಕಣ್ಣು ಕ್ರಿಮಿನಲ್ ಆಗಿರುತ್ತದೆ. ಈ ಕಣ್ಣನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕಾದರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ದೇಹಾಭಿಮಾನಿಗಳಾದಾಗ ಈ ಕಣ್ಣು ನಿಮಗೆ ಬಹಳ ಮೋಸ ಮಾಡುತ್ತದೆ. ಆತ್ಮಾಭಿಮಾನಿಗಳು ಆಗೇ ಇಲ್ಲ ಎಂದರೆ ಮಾಯೆ ಮೋಸ ಮಾಡುತ್ತದೆ. ಆದ್ದರಿಂದ ಮೊಟ್ಟ ಮೊದಲು ಆತ್ಮಾಭಿಮಾನಿಗಳಾಗಬೇಕು. ತಂದೆ ಹೇಳುತ್ತಾರೆ, ನೀವು ನಿಮ್ಮ ನೆನಪಿನ ಚಾರ್ಟನ್ನು ನನಗೆ ತೋರಿಸಿರಿ. ಆದರೆ ಮಕ್ಕಳು ಸುಳ್ಳು ಸುಳ್ಳು ಚಾರ್ಟನ್ನು ಬರೆದು ಕಳಿಸುತ್ತಾರೆ. ಈ ರೀತಿ ಬರೆದರೆ ನಿಮ್ಮ ದೋಣಿಯನ್ನು ನೀವೇ ಮುಳುಗಿಸಿಕೊಳ್ಳುತ್ತೀರಿ, ನಿಮ್ಮ ಸತ್ಯನಾಶವನ್ನು ನೀವೇ ಮಾಡಿಕೊಳ್ಳುತ್ತೀರಿ. ತಂದೆ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ, ನೀವು ಎಷ್ಟು ಸತ್ಯ ಬರೆದಿದ್ದೀರಿ ಅಥವಾ ಇದರಲ್ಲಿ ಏನಿದೆ ಎನ್ನುವುದನ್ನು ತಂದೆಗೆ ಗೊತ್ತಾಗುತ್ತದೆ. ಎಲ್ಲ ಮಕ್ಕಳಿಗೂ ತಂದೆ ಹೇಳುತ್ತಿದ್ದಾರೆ, ಚಾರ್ಟನ್ನು ಬರೆಯಿರಿ. ನೀವು ಚಾರ್ಟ್ ಬರೆಯುತ್ತಿಲ್ಲ ಎನ್ನುವುದು ತಂದೆ ತಿಳಿಸಿಕೊಡುತ್ತಿದ್ದಾರೆ. ನೀವು ಯೋಗ ಮಾಡುತ್ತಿಲ್ಲ, ಆದ್ದರಿಂದ ಇಷ್ಟು ಸೇವೆ ಮಾಡಲು ಆಗುತ್ತಿಲ್ಲ. ನಿಮ್ಮ ಖಡ್ಗದಲ್ಲಿ ಹರಿತವೂ ಇಲ್ಲ. ಬಲೆ ತಂದೆ ಹೇಳುತ್ತಾರೆ, ಕೋಟಿಯಲ್ಲಿ ಕೆಲವರು ಬರುತ್ತಾರೆ, ಆದರೆ ನೀವು ಸ್ವಯಂ ಯೋಗದಲ್ಲಿ ಇಲ್ಲ ಎಂದರೆ ಬೇರೆಯವರಿಗೆ ನೀವು ಹೇಗೆ ಜ್ಞಾನ ಹೇಳುತ್ತೀರಿ? ಎಲ್ಲರೂ ತಮ್ಮ ಮನೆಗೆ ಹೋಗಲು ಬಯಸುತ್ತಿದ್ದಾರೆ. ಸನ್ಯಾಸಿಗಳು ಸಹ ಇಲ್ಲಿಯ ಸುಖವನ್ನು ಖಗವಿಷ್ಟ ಸಮಾನ ಸುಖ ಎಂದು ಹೇಳಿದ್ದಾರೆ. ಅವರು ಸುಖದ ಹೆಸರನ್ನೇ ತೆಗೆದುಕೊಂಡಿಲ್ಲ. ಭಕ್ತಿ ಮಾರ್ಗದವರೊಂದಿಗೆ ನೀವು ಜ್ಞಾನ ಮಾರ್ಗದವರ ಯುದ್ಧ ಆಗಿದೆ. ಭಕ್ತಿ ಅಪಾರವಾಗಿದೆ, ಬಹಳ ವಿಜೃಂಭಣೆ ಇದೆ, ಬಹಳ ವಿಸ್ತಾರವಾಗಿದೆ. ನಿಮ್ಮ ಜ್ಞಾನ ಬಹಳ ಶಾಂತವಾಗಿದೆ. ಎಲ್ಲರೂ ಶಾಂತಿಯನ್ನು ಬಯಸುತ್ತಿದ್ದಾರೆ. ಅವರಿಗೆ ಹೇಳಿರಿ, ಶಾಂತಿಯ ಸಾಗರ ತಂದೆಯಾಗಿದ್ದಾರೆ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಶಾಂತಿ ಸಿಗುತ್ತದೆ. ಸತ್ಯಯುಗದಲ್ಲೂ ಸಹ ಶಾಂತಿ ಇದೆಯಲ್ಲವೇ? ಹೊಸ ಜಗತ್ತಿನಲ್ಲಿ ಶಾಂತಿಯ ರಾಜ್ಯ ಇತ್ತು. ಬಹಳ ಮಕ್ಕಳು ಸತ್ಯವನ್ನು ತಂದೆಗೆ ಹೇಳುವುದೇ ಇಲ್ಲ, ಚಾರ್ಟನ್ನು ಬರೆಯುವುದಿಲ್ಲ. ಜ್ಞಾನ ಬಹಳ ಸಹಜವಾಗಿದೆ. ಪತ್ರಿಕೆಗಳಲ್ಲೂ ಕೂಡ ವಿಚಾರವನ್ನು ಬರೆದು ಹಾಕುತ್ತಾರೆ, ಬಹಳಷ್ಟು ಜ್ಞಾನದ ಮಾತುಗಳನ್ನು ಬರೆಯುತ್ತಾರೆ. ಆದರೆ ಮೊದಲ ಮುಖ್ಯ ಮಾತು, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಈ ರೀತಿ ಭಗವಂತನ ಶಿವನ ಪೂಜಾರಿಗಳು ಬಹಳಷ್ಟು ಜನ ಇದ್ದಾರೆ. ತಂದೆ ಹೇಳುತ್ತಾರೆ, ಮನ್ಮನಾಭವ ಆಗಿರಿ. ಈ ಶಬ್ದವನ್ನು ಹೇಳುವುದಲ್ಲ. ಹಿಂದೂಸ್ತಾನದಲ್ಲಿ ಹಿಂದಿ ಭಾಷೆ ಇದೆ, ಆದರೆ ಸಂಸ್ಕೃತ ಭಾಷೆ ಯಾಕಿದೆ? ಸರ್ಕಾರವೂ ಸಹ ಯಾಕೆ ಸಂಸ್ಕೃತಕ್ಕೆ ಹೊತ್ತು ಕೊಡುತ್ತದೆ? ಇದು ಬಹಳಷ್ಟು ಉಪಯೋಗಕ್ಕೆ ಬರುವುದಿಲ್ಲ. ಈ ಭಾಷೆಗಳನ್ನು ಬಿಟ್ಟು ಬಿಡಿ. ಮೊಟ್ಟ ಮೊದಲು ನೀವು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ ಎಂದು ಭಾಷಣದಲ್ಲಿ ತಿಳಿಸಿರಿ. ಬಹಳ ಮಕ್ಕಳು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ, ತಂದೆಯನ್ನು ನೆನಪು ಮಾಡುತ್ತಿಲ್ಲ. ತಮ್ಮ ನಷ್ಟವನ್ನು ತಾವು ಮಾಡಿಕೊಳ್ಳುತ್ತಿದ್ದಾರೆ. ಇದು ಕೂಡ ಅವರಿಗೆ ಅರ್ಥ ಆಗುತ್ತಿಲ್ಲ. ತಂದೆಯ ನೆನಪಿನಲ್ಲಿ ಇದ್ದಾಗ ಕಲ್ಯಾಣ ಆಗುತ್ತದೆ. ಅನ್ಯ ಸತ್ಸಂಗಗಳಲ್ಲಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಂದು ಹೇಳುವುದಿಲ್ಲ. ಮಕ್ಕಳು ಎಂದಾದರೂ ಒಂದು ಜಾಗದಲ್ಲಿ ಕುಳಿತುಕೊಂಡು ತಂದೆಯನ್ನು ನೆನಪು ಮಾಡಿದ್ದೀರೇನೋ? ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿನಲ್ಲಿ ಇದ್ದೀರಿ. ಆದರೆ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡಬೇಕು. ನೀವು ಬಹಳಷ್ಟು ಮಾತನಾಡುತ್ತಿದ್ದೀರಿ. ಎಷ್ಟು ಮಾತನಾಡುತ್ತಿದ್ದೀರಿ ಎಂದರೆ ಆ ಮಾತನ್ನೇ ಕೇಳಬೇಡಿರಿ. ಇಷ್ಟೊಂದು ಮಾತುಗಳು ನಿಮ್ಮದು ಇರಬಾರದು. ಮುಖ್ಯವಾದಂತಹ ಮಾತು
ತಂದೆಯನ್ನು ನೆನಪು ಮಾಡುವುದಾಗಿದೆ. ಯೋಗ ಅಗ್ನಿಯಿಂದಲೇ ನಾವು ಪಾವನರಾಗುತ್ತೇವೆ. ಎಲ್ಲರೂ ದುಃಖಿಗಳಾಗಿದ್ದಾರೆ. ಸುಖ ಸಿಗುವುದೇ ಪಾವನರಾದಾಗ. ನೀವು ಸ್ವಯಂ ಆತ್ಮಾಭಿಮಾನಿಗಳಾಗಿ ಬೇರೆಯವರಿಗೆ ಜ್ಞಾನವನ್ನು ತಿಳಿಸಿದಾಗ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ. ಕೆಲವರು ಸ್ವಯಂ ವಿಕಾರಿಗಳಾಗಿದ್ದು ಬೇರೆಯವರಿಗೆ ನಿರ್ವಿಕಾರಿಗಳಾಗಲು ಹೇಳುತ್ತಾರೆ. ನೀವು ಬಿಟ್ಟ ಬಾಣ ಅವರಿಗೆ ನಾಟುವುದಿಲ್ಲ, ಏಕೆಂದರೆ ಸ್ವಯಂ ನೀವೇ ಪತಿತರಾಗಿದ್ದೀರಿ. ಇನ್ನು ಬೇರೆಯವರಿಗೆ ಪಾವನರಾಗುವ ಬಾಣ ಬಿಟ್ಟರೆ ಆ ಬಾಣ ಅವರಿಗೆ ನಾಟುವುದಿಲ್ಲ. ಇದೂ ಸಹ ಅದೇ ರೀತಿಯಾಗಿದೆ. ಈಗ ತಂದೆ ಹೇಳುತ್ತಿದ್ದಾರೆ, ಆಗಿದ್ದಕ್ಕೆ ಬಿಂದು ಇಡಿರಿ. ಮೊದಲು ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಳ್ಳಿರಿ. ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿರಿ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಿದ್ದೇವೆ? ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಆ ತಂದೆಯನ್ನು ನಾವು ಎಷ್ಟು ನೆನಪು ಮಾಡುತ್ತಿದ್ದೇವೆ? ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ನಾವು ಸ್ವರ್ಗದ ಮಾಲೀಕರಾಗಬೇಕು. ತಂದೆ ಪ್ರಿಯತಮ ಆಗಿದ್ದಾರೆ. ನಾವೆಲ್ಲ ಆತ್ಮರೂಪಿ ಪ್ರಿಯತಮೆಯರಾಗಿದ್ದೇವೆ. ಪ್ರಿಯತಮ ಬಂದಿದ್ದಾರೆ ಎಂದ ಮೇಲೆ ಅವರ ಜೊತೆಗೆ ಬಹಳ ಪ್ರೀತಿ ಇರಬೇಕು. ಪ್ರೀತಿ ಎಂದರೆ ನೆನಪು. ಮದುವೆಯಾದಾಗ ಸ್ತ್ರೀ ತನ್ನ ಪತಿಯ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟುಕೊಂಡಿರುತ್ತಾಳೆ. ನಿಮಗೂ ಸಹ ನಿಶ್ಚಿತಾರ್ಥವಾಗಿದೆ ಭಗವಂತನ ಜೊತೆಗೆ. ಮದುವೆಯಲ್ಲ, ಯಾವಾಗ ನೀವು ವಿಷ್ಣುಪುರಿಗೆ ಹೋಗುತ್ತೀರಿ, ಮೊಟ್ಟ ಮೊದಲು ಶಿವ ತಂದೆಯ ಜೊತೆಗೆ ಮನೆಗೆ ಹೋಗುತ್ತೀರಿ. ನಂತರ ಮಾವನ ಮನೆಗೆ ಅಂದರೆ ಸ್ವರ್ಗದಲ್ಲಿ ಬರುತ್ತೀರಿ. ಸ್ವರ್ಗದಲ್ಲಿ ಅಪಾರವಾದ ಖುಷಿ ಇರುತ್ತದೆಯಲ್ಲವೇ? ನಿಶ್ಚಿತಾರ್ಥವೂ ಆಗಿದೆ ಎಂದರೆ ಪಕ್ಕಾ ನೆನಪು ಇರಬೇಕು. ಸತ್ಯಯುಗದಲ್ಲೂ ಸಹ ನಿಶ್ಚಿತಾರ್ಥವಾಗುತ್ತದೆ. ಆದರೆ ಅಲ್ಲಿ ಯಾರ ನಿಶ್ಚಿತಾರ್ಥವೂ ಮುರಿದು ಬೀಳುವುದಿಲ್ಲ. ಅಲ್ಲಿ ಅಕಾಲ ಮೃತ್ಯುಗಳು ಇರುವುದಿಲ್ಲ. ಇವೆಲ್ಲವೂ ಇಲ್ಲಿ ಆಗುತ್ತಿದೆ. ಒಂದು ಸಾರಿ ನಿಶ್ಚಿತಾರ್ಥವಾಯಿತು ಎಂದರೆ ಪವಿತ್ರತನದಲ್ಲಿ ಇರಬೇಕಲ್ಲವೇ? ತಂದೆ ತಿಳಿಸುತ್ತಿದ್ದಾರೆ, ಜ್ಞಾನ ಸಹಜವಾಗಿದೆ, ಆದರೆ ನೆನಪಿನ ಯಾತ್ರೆಯಲ್ಲಿದೆ. ತಂದೆ ಹೇಳುತ್ತಾರೆ, ನೆನಪಿನ ಯಾತ್ರೆಯ ಅಭ್ಯಾಸ ಮಾಡಿರಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ತಂದೆಯನ್ನು ನೆನಪು ಮಾಡಬೇಕು. ಬಲೆ ತಂದೆಗೆ ಹತ್ತಿರದಲ್ಲಿ ಇದ್ದರೂ ಸಹ ಉನ್ನತಿಯನ್ನು ಪಡೆದುಕೊಳ್ಳುತ್ತೀರೇನು? ಯಾವ ಪ್ರೀತಿಯಿಂದ ತಂದೆಯ ಹತ್ತಿರ ಇದ್ದೀರಿ ಅಷ್ಟೇ ನಿಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ತಂದೆಯ ನೆನಪು ಮಾಡುತ್ತಿಲ್ಲ ಎಂದರೆ ತಂದೆಯ ಮೇಲೆ ಪ್ರೀತಿ ಇದೆಯೇನು? ಪ್ರೀತಿ ಇದೆ ಎಂದಾಗ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆಯ ಪರಿಚಯವನ್ನು ಅನ್ಯರಿಗೆ ಕೊಡಬೇಕು. ತಂದೆಯ ಪರಿಚಯ ಕೊಡುತ್ತಿಲ್ಲ ಎಂದರೆ ನೀವು ಕುರುಡರು, ಕುಂಟರು ಆಗಿದ್ದೀರಿ. ಅಂದರೆ ಜ್ಞಾನವನ್ನು ನೀವು ಬೇರೆಯವರಿಗೆ ಹೇಳುತ್ತಿಲ್ಲ ಎಂದರೆ ನೀವು ಕುರುಡರು, ಕುಂಟರು ಆದಂತೆ. ತಂದೆ ಹೇಳುತ್ತಿದ್ದಾರೆ, ಮಂದಿರಗಳಲ್ಲಿ ಮದುವೆಗೋಸ್ಕರ ಯಾವ ಹಾಲನ್ನು ಕಟ್ಟಿಸಿದ್ದಾರೆ ಅವರಿಗೂ ಹೋಗಿ ಜ್ಞಾನವನ್ನು ತಿಳಿಸಿರಿ. ಆದರೆ ಬಾಬಾ, ನಾವು ಇಲ್ಲಿ ಹೋಗಿ ಜ್ಞಾನ ತಿಳಿಸಿದ್ದೇವೆ ಎನ್ನುವಂಥ ಸಮಾಚಾರ ಯಾರಿಂದಲೂ ಎಲ್ಲಿಂದಲೂ ನನಗೆ ಬಂದಿಲ್ಲ. ನೀವು ಮದುವೆ ಮನೆಯಲ್ಲೂ ಸಹ ಬಹಳ ಚೆನ್ನಾಗಿ ತಂದೆಯ ಪರಿಚಯವನ್ನು ಕೊಡಬಹುದು. ಕಾಮ ಮಹಾಶತ್ರುವಾಗಿದೆ. ಇಲ್ಲಿ ನೀವು ಏನು ಮಾಡುತ್ತಿದ್ದೀರಿ ಎಂದು ಕೇಳಿರಿ. ನೀವು ಅವರೊಂದಿಗೆ ಭೇಟಿಯಾಗಿ ಅವರಿಗೆ ಜ್ಞಾನವನ್ನು ತಿಳಿಸಿರಿ. ಅವರಿಗೆ ಹೇಳಿರಿ, ಭಗವಂತ ತಂದೆ ನಮ್ಮನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ಕಾಮ ಕಟಾರಿಯನ್ನು ನಡೆಸುವುದಕ್ಕೋಸ್ಕರ ಯಾರು ಹಾಲನ್ನು ಕಟ್ಟಿಸಿದ್ದಾರೆ ಅವರಿಗೂ ಸಂದೇಶವನ್ನು ಕೊಡಿ. ಈ ಕಾಮ ಮಹಾಶತ್ರುವಾಗಿದೆ. ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತಾ ಬಂದಿದೆ. ನಾವು ನಿಮಗೆ ತಂದೆಯ ಸಂದೇಶವನ್ನು ಕೊಡಲು ಬಂದಿದ್ದೇವೆ. ಶಿವ ತಂದೆ
ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ನಾವು ಪವಿತ್ರ ಸತ್ಯಯುಗದ ಮಾಲೀಕರಾಗಿದ್ದೆವು. ನಂತರ ಕೆಳಗಿಳಿಯುತ್ತಾ ಕೊಳಕಾಗಿದ್ದೇವೆ. ಈಗ ಅಂತಿಮ ಜನ್ಮದಲ್ಲಿ ಮತ್ತೆ ಪವಿತ್ರರಾಗಬೇಕು. ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವಂತಹ ಕಂಕಣವನ್ನು ತೆಗೆದುಹಾಕಿ ಜ್ಞಾನಚಿತೆಯ ಮೇಲೆ ಕೂರಬೇಕು. ಈ ಹಾಲನ್ನು ಎಲ್ಲರಿಗೂ ಪರಮಾತ್ಮನ ಶಿಕ್ಷಣ ಕೊಡಲು ನಮಗೆ ಕೊಡಿ ಎಂದು ಹೇಳಿರಿ. ನೀವು ಈ ಹಾಲನ್ನು ಕೊಟ್ಟಾಗ ಎಲ್ಲರನ್ನು ನಾವು ಕಾಮಚಿತೆಯಿಂದ ಜ್ಞಾನದ ಚಿತೆಯ ಮೇಲೆ ಕೂರಿಸುತ್ತೇವೆ ಎಂದು ಹೇಳಿರಿ. ನೀವು ಶಾಪಗ್ರಸ್ತರನ್ನಾಗಿ ಮಾಡಿಕೊಂಡಿದ್ದೀರಿ. ಒಬ್ಬರೂ ಸಹ ಬಾಬಾ ನಾವು ಇಂಥ ಕಡೆಗೆ ಹೋಗಿ ಜ್ಞಾನವನ್ನು ಹೇಳಿ ಬಂದಿದ್ದೇವೆ ಎಂದು ಯಾರೂ ಸಹ ನನಗೆ ಸಮಾಚಾರ ಕೊಟ್ಟಿಲ್ಲ. ತಂದೆ ನಮ್ಮನ್ನು ಕಳಿಸಿದ್ದಾರೆ. ಹಣ ಬಹಳಷ್ಟು ಇದೆ, ಆದರೆ ಇಂಥ ಪಾಪದ ಕೆಲಸಕ್ಕೆ ಉಪಯೋಗಿಸಬಾರದು. ಇಂಥ ಉದ್ಯೋಗವನ್ನು ಬಿಟ್ಟು ಬಿಡಿರಿ. ವಿಕಾರಿಗಳನ್ನಾಗಿ ಮಾಡುವಂತಹ ಅಂಗಡಿಯನ್ನು ಬಂದ್ ಮಾಡಿರಿ. ನೀವು ಯೋಗದಲ್ಲಿ ಇದ್ದು ಯಾರಿಗಾದರೂ ಜ್ಞಾನದ ಬಾಣವನ್ನು ಬಿಟ್ಟರೆ ಅವರಿಗೆ ಆ ಜ್ಞಾನದ ಬಾಣ ನಾಟುತ್ತದೆ. ಜ್ಞಾನದ ಖಡ್ಗದಲ್ಲಿ ಯೋಗದ ಹರಿತ ಇರಬೇಕು. ಮೊದಲು ಮುಖ್ಯ ಮಾತು ಇದಾಗಿದೆ. ತಂದೆ ಹೇಳುತ್ತಿದ್ದಾರೆ, ನೀವು ಮಕ್ಕಳು ಬಹಳ ಪರಿಶ್ರಮ ಪಡಬೇಕು. ಕೆಲವರು ಕಷ್ಟಪಟ್ಟು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ತಂದೆ ಹೇಳುತ್ತಾರೆ, ನೆನಪಿನ ಯಾತ್ರೆಯ ಪ್ರಯತ್ನವನ್ನು ನೀವು ಮಾಡಬೇಕು. ಯೋಗದಲ್ಲಿ ಇದ್ದು ಜ್ಞಾನವನ್ನು ತಿಳಿಸಿದಾಗ ರಾವಣನಿಂದ ಸೋತು ವಿಕಾರಿಗಳಾಗುತ್ತಾರೆ. ಈಗ ಮತ್ತೆ ನಿರ್ವಿಕಾರಿಗಳಾಗಬೇಕು. ಕಾಮಕಟಾರಿಯನ್ನು ಬಿಟ್ಟಾಗ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತದೆ. ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಅತಿ ರಹಸ್ಯದ ಡೈರೆಕ್ಷನ್ಸ್ಗಳನ್ನು ಮಕ್ಕಳಿಗೆ ಬಹಳಷ್ಟು ಕೊಡುತ್ತಾರೆ. ಆದರೆ ಮಕ್ಕಳು ಆ ಸಲಹೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅನ್ಯ ಮಾತುಗಳಲ್ಲಿ ಹೋಗುವ ಅವಶ್ಯಕತೆ ಏನಿದೆ? ಮುಖ್ಯ ಮಾತು ತಂದೆಯ ಸಂದೇಶ ಕೊಡುವುದಾಗಿದೆ. ಒಳ್ಳೆಯದು. ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಖುದಾ ದೋಸ್ತ್ ಆಗಿರಿ. ತಮ್ಮನ್ನು ಭಗವಂತನ ಸ್ನೇಹಿತ ಎಂದು ತಿಳಿದುಕೊಂಡಿದ್ದೀರಾ? ಅಂದರೆ ಅರ್ಥ ತಮ್ಮ ಮನಸ್ಸಿನ ಸ್ನೇಹಿತ ಬಾಪ್ ದಾದಾರವರನ್ನು ಮಾಡಿಕೊಂಡಿದ್ದೀರಾ? ಒಬ್ಬ ಹೃದಯವಂತ ತಂದೆಯ ವಿನಃ ಬೇರೆ ಯಾರಿಗೂ ಸಹ ನಿಮ್ಮ ಮನಸ್ಸನ್ನು ಕೊಡುವುದು, ತೆಗೆದುಕೊಳ್ಳುವ ಸಂಕಲ್ಪವೂ ಸಹ ಮಾಡಬಾರದು. ಈ ರೀತಿಯ ಅನುಭವ ಮಾಡಿದ್ದೀರಾ? ತಂದೆ ಜೊತೆಗಾರ ಆಗಿದ್ದಾರೆ ಎನ್ನುವ ಅನುಭವ ಇದ್ದಾಗ ಸದಾ ಸಾಕ್ಷಿ ಸ್ಟೇಜಿನಲ್ಲಿ ಇರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.